ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 9. ಆಕಾಂಕ್ಷ ನನಗೂ ಅತ್ತೆನ ಬಿಟ್ಟಿರಲು ಕಷ್ಟ ಆಗುತ್ತೆ ಕಣೆ. ಪಾಪ ಅವರಿಗೆ ಅವ್ರ ಮಗನೇ ಮುಖ್ಯ. ಅವರಿಂದ ಮಗನನ್ನು ಬೇರ್ಪಡಿಸಲು ನನ್ನ ಮನಸ್ಸು ಒಪ್ತಿಲ್ವೇ. ಅದೇ ಸಮಯದಲ್ಲಿ ಆ ಮನೆಯಲ್ಲಿ ಇರೋಳು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂದ್ಲು. ವೈದ್ಯಕೀಯ ಓದಿ ಮುಗಿಸಿ ಈಗ ನಾನೇ ರೋಗಿಯಾಗಿ ಶೀಘ್ರದಲ್ಲೇ ಆಸ್ಪತ್ರೆಗೆ ದಾಖಲಾಗುವಂತಿದ್ದೇನೆ. ಅದೇನೂ ಆಗೋದಿಲ್ಲ, ಕೆಲಸದ ವಿಷಯವಾಗಿ ಹೊರಗೆ ಹೋಗ್ತಿದ್ದೇನೆ ಅಂತ ಹೇಳಿ ಕೆಲವು ದಿನ ರಿಲ್ಯಾಕ್ಸ್ ಆಗಿರೋ ದಾರಿಣಿ. ಈಗ ಅದೇ ತಾನೇ ಇಲ್ಲಿ ಸಮಸ್ಯೆ ಅಂದ್ಲು ದಾರಿಣಿ. ಕೆಲಸಕ್ಕೆ ಹೋಗಬಾರ್ದು, ಇರುವ ಆಸ್ತಿಯನ್ನು ಆಳಲು ಇನ್ನೊಬ್ಬ ವಾರಸುದಾರ ಹುಟ್ಟು ಬರಬೇಕು. ಅದಕ್ಕೆ ಮನೆಯಲ್ಲಿ ಇರು ಅಂತ ಹೇಳ್ತಾ ಇದ್ದಾರೆ. ನನಗಾಗಿ ನನ್ನ ಗಂಡ ಮತ್ತು ಅತ್ತೆ ಅವ್ರ ಬಳಿ ಎಷ್ಟು ಮಾತನಾಡಲು ಪ್ರಯತ್ನಿಸಿದ್ರು ಗೊತ್ತಾ, ಆದರೆ ಅದು ಸಾಧ್ಯ ಆಗ್ತಿಲ್ಲ. ನನ್ನ ತಂದೆ ಏನೋ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ. ತಂದೆ ಬಂದರೆ ಮಾತ್ರ ಇದಕ್ಕೇನಾದರೂ ಒಂದು ಪರಿಹಾರ ಸಿಗುತ್ತೆ. ಆದರೆ ನಮ್ಮ ಸಮಾಜದಲ್ಲಿ ಮಾತ್ರ ಒಂದು ಹುಡುಗಿ ಹುಟ್ಟಾಗಿಂದ ತಂದೆಯನ್ನು ಮದುವೆಯಾದಮೇಲೆ ಗಂಡನನ್ನು ಅವಲಂಬಿಸಿನೇ ಬದುಕಬೇಕಾಗಿದೆ. ಹೀಗೆ ಒಬ್ಬ ಗಂಡಸನ್ನು ಮಾತ್ರ ಅವಲಂಬಿಸಿ ಬದುಕ್ತಿಲ್ಲ. ನಮಗೂ ಅಂತ ಆಸೆಗಳು ಕನಸುಗಳು ಇರುತ್ತವಲ್ವ, ನಮಗೂ ರೆಕ್ಕೆಗಳಿವೆ ಅಂತ ಯಾರು ಈ ಪುರುಷ ಪ್ರಧಾನ ಜಗತ್ತಿಗೆ ಅರ್ಥ ಮಾಡಿಸ್ತಾರೋ. ಯಾಕೋ ನಿನ್ನೆವರೆಗೆ ತನ್ನ ಜೀವನವೂ ಹಾಗೇ ಇತ್ತು. ಇಂದು ಕೂಡ ಒಬ್ಬ ಗಂಡಸನ್ನು ನಂಬಿನೇ ಬದುಕ್ತಿದ್ದೇನೆ ಅಂತ ಆಕಾಂಕ್ಷ ಯೋಚಿಸಿದ್ಲು. ಇಬ್ಬರ ನಡುವೆ 5 ನಿಮಿಷಗಳ ಕಾಲ ಮೌನ ಆವರಿಸ್ತು. ದಾರಿಣಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ಸಾರಿ ಕಣೆ ಮಚ್ಚಿ, ನಾನು ಮಾತನಾಡಿ ನಿನ್ನ ಬೋರ್ ಹೊಡಿಸ್ತಿದ್ದೇನೆ ಅಲ್ವಾ. ಸಾರಿ, ನಾನು ನಿನಗೋಸ್ಕರನೇ ಫೋನ್ ಮಾಡಿದ್ದು. ಲೂಸು, ನೀನು ಮಾತನಾಡ್ತಾ ಇರೋದು ನನ್ನ ಮನಸ್ಸಿಗೆ ನೆಮ್ಮದಿ ನೀಡ್ತಾ ಇದೆ. ಅದು ಸಹ ಹೌದೇ. ನಿನಗೆ ನಡೆದ ಘಟನೆಗೆ ಹೋಲಿಸಿದರೆ ನನ್ನ ಸಮಸ್ಯೆ ಏನು ದೊಡ್ಡದಲ್ಲ. ಅದಕ್ಕೆ ನೀನು ಮಾತನಾಡು. ನೀನು ಏನು ಮಾತನಾಡ್ತಿದ್ದೀಯಾ ಈಗ? ಸುಮ್ಮನೆ ತಿನ್ಕೊಂಡು ಮನೆಯಲ್ಲಿ ಸುತ್ತಾ ಇದ್ದೀನಿ. ಕೇಳ್ತಿದ್ದೇನೆ ಅಂತ ತಪ್ಪಾಗಿ ಭಾವಿಸ್ಬೇಡ. ಯಾರೊಂದಿಗೂ ಸುಲಭವಾಗಿ ಬೆರೆಯಲು ಬಾರದ ನಿನಗೆ ಆ ಮನೆ ಹೇಗೆ ಸೆಟ್ ಐತೆ ಅಂದ್ಲು ದಾರಿಣಿ. ಮೊದಲಿಗೆ ಭಯ ಆಗ್ತಿತ್ತು, ಆದರೆ ಒಡನಾಡ್ತಾ ಇಷ್ಟವಾಗಿಬಿಟ್ಟಿದೆ. ಕೆಲಸಕ್ಕೆ ಹೋಗ್ತಿಲ್ವೇ? ಹೋಗಬೇಕು, ಆದರೆ ಹೊರಗಿನ ಪ್ರಪಂಚ ನೋಡಲು ಭಯ ಆಗುತ್ತೆ. ಅದಕ್ಕೆ ಮನೆಯೊಳಗಡೆ ಇದ್ದೇನೆ. ಎಷ್ಟು ದಿನ ಅಂತ ಹೀಗೆ ಕೂಡು ಹಾಕ್ಕೊಂಡಿರ್ತೀಯ? ಗೊತ್ತಿಲ್ಲ, ಯಾರಾದರೂ ನನ್ನನ್ನು ಸುಮ್ಮನೆ ನೋಡಿದರೂ ಸಾಕು ಆ ವಿಡಿಯೋ ವಿಷಯಕ್ಕಾಗಿಯೇ ನೋಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಮಾಡದ ತಪ್ಪಿಗೆ ತಲೆ ತಗ್ಸಿ ನಿಲ್ಲಬೇಡ. ಕೆಳಗಡೆ ಬಿದ್ದರೆ ಪೆಟ್ಟಾಗುತ್ತೆ, ಅದಕ್ಕಾಗಿ ಅಳ್ತಲೇ ಇರ್ತಾರಾ? ಧೈರ್ಯವಾಗಿ ಹೊರಗೆ ಬಾ. ನನಗೆ ಇನ್ನೂ ಆ ಧೈರ್ಯ ಬಂದಿಲ್ಲ ಕಣೆ. ಅವರು ಹೇಗಿದ್ದಾರೆ? ಈಗ ನೀನು ಇದೆಯಲ್ಲ, ಅವರು ಚೆನ್ನಾಗಿದ್ದಾರೆ. ಅವರು ತುಂಬ ಕ್ರೂರಿ, ಕೆಟ್ಟವರು ಅಂತ ಹೇಳ್ತಾರಲ್ಲ, ನಿನ್ನ ಹತ್ರ ಹೇಗೆ ನಡ್ಕೊಳ್ತಾರೆ? ನನಗೆ ಏನೋ ಅವರನ್ನು ಬಿಟ್ಟರೆ ಬೇರೆ ಯಾರ ಬಳಿಯೂ ಈ ರೀತಿ ಸುರಕ್ಷತೆ ಸಿಗೋದಿಲ್ವೇನೋ ಅನ್ನಿಸ್ತಿದೆ ಕಣೆ. ಹಾಗಾದರೆ ನೀನು ಸೇಫಾ? ನಾನು ತುಂಬ ಸೇಫ್. ಅವರಲ್ಲಿ ನಿನಗೆ ಅತಿಯಾದ ಇಷ್ಟವಾಗಿದ್ದು ಯಾವುದು ಕಣೆ? ಅವರ ಗುಣ, ಅವರ ಕ್ಯಾರೆಕ್ಟರ್, ಅದೇ ತುಂಬ ಕೆಟ್ಟಾಗಿದೆ ಅಂತ ನಮ್ಮ ಜನನಿ ಹೇಳ್ತಿದ್ಲಲ್ವೇ. ಯಾರನ್ನೂ ಕೇವಲ ನೋಟದಿಂದ ಅಳಿಬಾರ್ದು ಅಂತ ನಾನು ಕಲಿತ ಪಾಠವೇ ಇದು. ಅವರು ನನ್ನನ್ನು ಇದುವರೆಗೂ ಒಮ್ಮೆಯೂ ತಪ್ಪಾದ ದೃಷ್ಟಿಯಿಂದ ನೋಡಲೇ ಇಲ್ಲ. ಒಂದು ಕೆಟ್ಟ ಮಾತು ಕೂಡ ಆಡಲೇ ಇಲ್ಲ. ರಂಜಿತ್ ಮಾವ ಕುಡಿತಾ ಇರಲಿಲ್ಲ, ಕೆಟ್ಟ ಹುಡುಗಿಯರ ಸಹವಾಸಕ್ಕೂ ಹೋಗ್ತಾ ಇರಲಿಲ್ಲ. ಆದರೆ ಬಟ್ಟೆಯನ್ನು ನೋಡಿ ಹೆಣ್ಣಿನ ಗುಣವನ್ನು ಅಳೆಯುವ ಮನುಷ್ಯ ಅವರು. ಇಷ್ಟೊಂದು ದೊಡ್ಡ ಪರಿಸ್ಥಿತಿ ಬಂದಾಗ ಜೊತೆಯಾಗಿ ನಿಲ್ಲಬೇಕಾಗಿದ್ದ ಅವರು ಅಸಹ್ಯವಾಗಿ ಮಾತನಾಡಿದರು. 1000 ಗಂಡಸರ ಮಧ್ಯ ನಾನು ಇದ್ದಿದ್ರು ಅವಳು ನನ್ನವಳು, ಆ ತಪ್ಪನ್ನು ಅವಳು ಮಾಡೋದಿಲ್ಲ ಅಂತ ಯಾವ ಗಂಡಸು ಒಂದು ಮಾತು ಹೇಳ್ತಾನೋ ಅವನೇ ನಿಜವಾದ ಗಂಡಸು. ಆದರೆ ರಂಜಿತ್ ಮಾವ ಅವರನ್ನು ನೆನೆಸ್ಕೊಂಡ್ರೆ ಅಸಹ್ಯವಾಗ್ತಾ ಇದೆ. ಹೋಟೆಲ್ನಲ್ಲಿದ್ದಾಗ ರಮಣ್ ಸರ್ ಬಗ್ಗೆ ಎಲ್ಲರೂ ಕೆಟ್ಟದಾಗಿ ಮಾತನಾಡ್ಕೊಳ್ತಾ ಇದ್ರು. ಆದರೆ ಅವರ ಕಣ್ಣಂಚಿನ ನೋಟ ಕೂಡ ನನ್ನನ್ನು ತಪ್ಪಾಗಿ ನೋಡಲಿಲ್ಲ. ಹಾಗಾದರೆ ನೀನು ರಾವಣನ ತೋಟದಲ್ಲಿರುವ ಸೀತೆನಾ ಅಂತ ದಾರಿಣಿ ಮರುಬದಿಯಿಂದ ಆಕಾಂಕ್ಷಳ ಉತ್ತರಕ್ಕಾಗಿ ಕಾಯ್ತಾ ಇದ್ಲು. ಆಕಾಂಕ್ಷ ಇರಬಹುದು. ಸೀತೆ ಪಾವಿತ್ರತೆಯಿಂದ ಮತ್ತು ಸುರಕ್ಷಿತವಾಗಿ ಇದ್ದ ಜಾಗ ಕೂಡ ರಾವಣನ ಅರಮನೆ ತಾನೇ. ಅದೇ ರೀತಿ ನಾನು ಈ ರಾವಣನ ಮನೆಯಲ್ಲಿ ತುಂಬ ಜಾಗರೂಕತೆಯಾಗಿ ಇದ್ದೀನಿ ಅಂದ್ಲು. ದಾರಿಣಿ ಒಂದು ಕ್ಷಣ ಸುಮ್ಮನೆ ಇದ್ದು ಅವಳನ್ನು ಮಾತನಾಡಲು ಬಿಟ್ಟು ನಂತರ ಅವಳ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡು, ನೀನೀಗ ಹ್ಯಾಪಿನಾ? ತುಂಬ ಹ್ಯಾಪಿ ಅಂತ ಹೇಳ್ತಿರುವಾಗಲೇ ಚಿಂತಾಮಣಿ ಹತ್ರ ಬಂದು, ಅಮ್ಮ ಊಟಕ್ಕೆ ಬನ್ನಿ, ಸರ್ ಬಂದಿದ್ದಾರೆ ಅಂದ್ಲು. ಮಚ್ಚಿ, ನಾನು ಕೆಳಗಡೆ ಹೋಗ್ತಿದ್ದೀನಿ, ಸರ್ ಬಂದುಬಿಟ್ರು. ಓಕೆ ಕಣೆ ಅಂದ್ಲು ದಾರಿ.
ನೀ ಹೇಳಿದ ಮೇಲೆ ನನಗೂ ಆ ಸರ್ ಮೇಲೆ ಸ್ವಲ್ಪ ಗೌರವ ಬಂದಿದೆ. ಹೆತ್ತವರೇ ಕೈ ಬಿಟ್ಟಿರುವಾಗ ಅವ್ರ ಜೊತೆ ಸೇರಿಸಿ ವಿಡಿಯೋ ಹೊರಗೆ ಬಂದೆ ಒಂದೇ ಒಂದು ಕಾರಣಕ್ಕಾಗಿ. ನಿನ್ನನ್ನು ಕೂಡ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಇಟ್ಟಿದ್ದಾರಲ್ವ, ಅದೇ ದೊಡ್ಡ ವಿಷಯ ತಾನೇ. ಆಮೇಲೆ ಯಾವುದರ ಬಗ್ಗೆನೂ ಯೋಚಿಸ್ಬೇಡ, ಬೇಸರ ಮಾಡ್ಕೊಳ್ಬೇಡ ಆಕಾಂಕ್ಷ. ಆಲ್ವೇಸ್ ವಿತ್ ಯು ಕಣೆ. ಎಲ್ಲಿಯಾದರೂ ಯಾವ ಸಮಯದಲ್ಲಾದರೂ ನನಗೆ ಕಾಲ್ ಮಾಡು ಅಂದ್ಲು ದಾರಿಣಿ. ಈ ಮಾತನ್ನು ಈ ಪ್ರಪಂಚದಲ್ಲಿ ನಾನು ನಿನ್ನಿಂದ ತುಂಬ ನಿರೀಕ್ಷಿಸಿದ್ದೆ ಕಣೆ. ನನಗೆ ಯಾವಾಗಲೂ ನೀನೇ ಬೆಸ್ಟ್ ಫ್ರೆಂಡ್. ನಾನು ಆಮೇಲೆ ಕಾಲ್ ಮಾಡ್ತೀನಿ ದಾರಿಣಿ ಅಂತ ನಗ್ತಾ ಫೋನ್ ಇಡುವ ಮುನ್ನ ಐ ಲವ್ ಯು ಕಣೆ ಅಂದ್ಲು. ಐ ಲವ್ ಯು ಮೈ ಡಿಯರ್ ಅಂತ ಆಕಾಂಕ್ಷ ಇಣುಕಿ ನೋಡಿದಾಗ ಕೈ ಗಡಿಯಾರವನ್ನು ನೋಡ್ತಾ ರಮಣ್ ಕುಳಿತಿದ್ದ. ಅವನನ್ನು ಕಂಡ ತಕ್ಷಣವೇ ವೇಗವಾಗಿ ಬಂದವಳು ಬರುವಾಗಲೇ ಕರೆಯನ್ನು ಕಟ್ ಮಾಡಿಬಿಟ್ಟು ಡೈನಿಂಗ್ ಹಾಲ್ ಮೇಲೆ ತನಗಾಗಿ ಕಾದು ಕೂತಿದ್ದ ಕುರ್ಚಿಯನ್ನು ಎಳ್ಕೊಂಡು ಕುಳಿತಳು. ಆ ಕುರ್ಚಿಯನ್ನು ಜರುಗಿಸುವಾಗ ಕಿಚ್ ಅಂತ ಶಬ್ದ ಬಂತು. ಅಷ್ಟು ಶಾಂತವಾಗಿದ್ದ ಆ ಮನೆಯಲ್ಲಿ ಆ ಶಬ್ದ ಪ್ರತಿಧ್ವನಿಸ್ತು. ಅಂತಹ ಶಬ್ದಗಳು ಅವನಿಗೆ ಇಷ್ಟ ಆಗೋದಿಲ್ಲ ಅಂತ ಕೆಲಸದಾಕೆ ಮೂಲಕ ಅವಳು ತಿಳ್ಕೊಂಡಿದ್ಲು. ಆಗ ಅವನ ಮುಖವನ್ನೇ ನೋಡ್ತಾ ಪೆಚ್ಚು ಮುಖ ಮಾಡಿಕೊಂಡು ಸಾರಿ, ಇನ್ಮೇಲೆ ನೋಡ್ಕೊಂಡು ಕೂರ್ಕೋತೀನಿ ಅಂದ್ಲು. ಆಗ ಬಂದ ಡಾಕ್ಟರ್ ವಿಜಯ್, ಏನು ಮೇಡಮ್ ಐ ಲವ್ ಯು ಎಲ್ಲ ಜೋರಾಗಿದೆ, ಯಾರನ್ನು ಲವ್ ಮಾಡ್ತಿದ್ದೀರಾ? ಯಾರು? ಆ ಲಕ್ಕಿ ಮ್ಯಾನ್ ಅಂದ. ಅದಕ್ಕೇನಂತೆ, ಐ ಲವ್ ಯು ಅನ್ನೋ ಪದ ಬರೀ ಗಂಡಸರಿಗೆ ಮಾತ್ರ ಸೃಷ್ಟಿಯಾಗಿದೆಯಾ ಏನು ಅಂದ್ಲು. ಇವರ ಮಾತಿನ ಮೇಲೆ ಗಮನ ಇದ್ದರೂ ಅದು ಯಾರೆಂದು ತಿಳ್ಕೊಳ್ಳಲು ಅವನ ಆಸಕ್ತಿ ತೋರಿಸಲಿಲ್ಲ. ಡಾಕ್ಟರ್ ವಿಜಯ್ ಗಾಬರಿಯಾಗಿ ಏನಮ್ಮ ಹೇಳ್ತಿದೀಯಾ ಅಂದ. ಅದೇ ಅಣ್ಣ, ಐ ಲವ್ ಯು ಅಂತ ಹೇಳಿದರೆ ಅದು ಬರೀ ಹುಡುಗನಿಗೆ ಮಾತ್ರ ಹೇಳ್ತಾರಾ? ಅವಳ ಪ್ರಶ್ನೆಯಿಂದ ಮುಜುಗರಕ್ಕೊಳಗಾದವನು, ಹಾಗಾದರೆ ನೀ ಯಾರಿಗೆ ಹೇಳ್ದೆ ಅಂದ. ನಾನು ಅವಳು ದಾರಿಣಿ, ನನ್ನ ಬೆಸ್ಟ್ ಫ್ರೆಂಡ್. ಅವರು ಹೇಗಿರ್ತಾರೆ? ದೇವತೆ ತರಹ ಇರ್ತಾಳೆ. ಹೋ, ಆ ದೇವತೆಯ ಕಾಂಟ್ಯಾಕ್ಟ್ ಸಿಗುತ್ತಾ? ಯಾಕೆ, ದೇವತೆಯೋ ಇಲ್ವೋ ಅಂತ ನೋಡಲು ಅಂದ. ಅವಳು ದೇವತೆಯೋ ಇಲ್ವೋ ಅಂತ ಅವಳ ಗಂಡ ನೋಡ್ಕೊಳ್ತಾನೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಹೋ, ಮದುವೆಯಾಗಿಬಿಟ್ಟಿದೆಯಾ ಅಂದ ಬೇಸರದಿಂದ. ಆ ಮದುವೆಗೆ ಹೋಗಿದ್ದಕ್ಕೆ ತಾನೇ ನನ್ನ ಗ್ರಹಚಾರ ಇಲ್ಲಿ ಬಂದು ಸಿಕ್ಕಾಕೊಂಡು ಅಂದ್ಲು ಹಾಸ್ಯವಾಗಿ. ಅಲ್ಲಿವರೆಗೂ ಇಬ್ಬರ ಸಂಭಾಷಣೆಯನ್ನು ಕೇಳ್ತಾ ಇದ್ದ ರಮಣ್ ತಲೆ ಎತ್ತಿ ಅವಳನ್ನು ನೋಡ್ದ. ನಿಮಗೆ ಇಲ್ಲಿ ಇರೋದು ಕಷ್ಟವಾಗ್ತಿದೆಯಾ ಆಕಾಂಕ್ಷ ಅಂದ. ಮೊದಲು ಆಕಾಂಕ್ಷ ಅಂತ ಕರೀತಾ ಇದ್ದ ಅವನು ಈಗ ಆಕಾಂಕ್ಷ ಅವರೇ ಅಂತ ಕರೆಯುವಾಗ ಏನೋ ಒಂದು ದೂರವನ್ನು ಅನುಭವಿಸಿದ ಹಾಗಾಯಿತು ಅವಳಿಗೆ. ನಾನು ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ ಅಂದ್ಲು ವಿನಯದಿಂದ. ಇಲ್ಲಿ ಇರೋದು ನಿಮಗೆ ಇಷ್ಟ ಇಲ್ವೇ ಅಂದ ಕಣ್ಣುಗಳನ್ನು ತೀಕ್ಷ್ಣಗೊಳಿಸಿ. ಇಷ್ಟ ಇಲ್ಲದೇ ಮನೆ ಒಳಗಡೆ ಇರ್ತೀನಾ? ಇಷ್ಟ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಓಡಿ ಹೋಗ್ತಿರ್ಲಿಲ್ವಾ ಅಂದ್ಲು. ನಿಮಗೆ ಇಷ್ಟ ಇಲ್ಲದೇ ಇದ್ದರೆ ನೇರವಾಗಿ ಹೇಳಿಬಿಡಿ, ನಾನು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂದ. ಊಟ ಮಾಡದೆ ಎದ್ದು ನಿಂತು ಅವಸರವಾಗಿ ಅವನ ಹಿಂದೆ ಎದ್ದ ಅವಳು ಕೂಡ ಹೋಗ್ತಾ ಇದ್ದ ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಈಗ ಯಾಕೆ ಸರ್ ಅರ್ಧ ಊಟದಲ್ಲಿ ಎದ್ದು ಹೋಗ್ತಿದ್ದೀರಾ ಅಂದ್ಲು ಆಕಾಂಕ್ಷ. ತನ್ನ ಅಣ್ಣನ ಕೈಗಳನ್ನು ಹಿಡ್ದಿರೋದನ್ನು ನೋಡಿ ಡಾಕ್ಟರ್ ವಿಜಯ್ಗೆ ಆಶ್ಚರ್ಯ ಆಯಿತು. ಈ ರೀತಿ ಯಾರೂ ಅವನೊಂದಿಗೆ ಇಷ್ಟು ಹಕ್ಕಿನಿಂದ ನಡ್ಕೊಂಡಿದ್ದೇ ಇಲ್ಲ. ನಡ್ಕೊಳ್ಳಲು ಅವನು ಅನುಮತಿಸಿದ್ದು ಕೂಡ ಇಲ್ಲ. ಆದರೆ ಅವನು ಮುಂದಿನ ಹೆಜ್ಜೆ ಇಡದೆ ಹಾಗೆ ನಿಂತ. ನನಗೆ ತುಂಬ ಹಸಿವಾಗ್ತಿದೆ, ನೀವು ಊಟ ಮಾಡದೇ ಇದ್ದರೆ ನಾನು ಕೂಡ ಊಟ ಮಾಡೋದಿಲ್ಲ ಅಂದ್ಲು. ರಮಣ್ ಬಂದು ಕೂತ್ಕೊಂಡ. ಡಾಕ್ಟರ್ ವಿಜಯ್ಗೆ ಇದೆಲ್ಲ ನಿಜನಾ ಇಲ್ಲ ಕನಸ? ಇಲ್ಲ ನಿಜಾನಾ ಅಂತ ತನ್ನನ್ನು ತಾನೇ ಒಮ್ಮೆ ಚಿವುಟಿ ನೋಡಿಕೊಂಡು ನಿಜ ಅಂತ ಅರ್ಥ ಮಾಡಿಕೊಂಡ. ಅವಳು ಅವನನ್ನು ನೋಡಿ ಸಾರಿ ಸರ್, ನನ್ನ ಮಾತು ನಿಮಗೆ ಬೇಜಾರು ಮಾಡಿದರೆ ನಾನು ಸಿನಿಮಾ ಡೈಲಾಗ್ ತರಹ ತಮಾಷೆಯಾಗಿ ಇರಲಿ ಅಂತ ಹೇಳಿದೆ ಹೊರತು ಇಷ್ಟವಿಲ್ಲದೆ ಹೇಳಲಿಲ್ಲ ಅಂದ್ಲು. ಹೋ ಸಾರಿ, ಸಿನಿಮಾ ಡೈಲಾಗ್. ನಾನು ಹೆಚ್ಚು ಸಿನಿಮಾ ನೋಡೋದಿಲ್ಲ, ಹಾಗಾಗಿ ಅಷ್ಟಾಗಿ ಗೊತ್ತಿಲ್ಲ ಅಂದ. ಅವಳು ಊಟ ಮಾಡದೆ ಅವನ ಮುಖವನ್ನೇ ನೋಡಲು ಊಟ ಮಾಡಿ ಆಕಾಂಕ್ಷ ಅಂದ. ಆ ಒಂದು ಸಣ್ಣ ಮಾತು ಏನೋ ಒಂದು ಆತ್ಮೀಯತೆ ಸಂಬಂಧಂತೆ ಅವಳಿಗನ್ನಿಸ್ತು. ಅವಳ ನಗುಮುಖದಿಂದ ಊಟ ಮಾಡಲು ಶುರು ಮಾಡಿದ್ಲು. ಅಂದು ರಾತ್ರಿ ವೇಳೆಯಲ್ಲಿ ಬಾಲ್ಕನಿಯಲ್ಲಿ ಆಕಾಂಕ್ಷ ಕುಳಿತು ಚಂದ್ರನನ್ನು ನೋಡ್ತಾ ಇದ್ಲು. ಆಗಷ್ಟೇ ಮನೆಯ ಮುಂಭಾಗದಲ್ಲಿ ಸುಮಾರು 40 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು ಯಾರಿಗೋ ಊಟವನ್ನು ತಗೊಂಡು ಹೋಗ್ತಾ ಇದ್ರು. ಅವಳು ಇಣುಕಿ ಇಣುಕಿ ನೋಡಲು ಅವರು ಮನೆಯ ಹಿಂದೆ ಇರುವ ಗೆಸ್ಟ್ ಹೌಸ್ಗೆ ತಗೊಂಡು ಹೋಗ್ತಿದ್ರು. ಯಾರಿವರು, ಇಲ್ಲಿ ಯಾರಿಗೆ ಊಟ ತಗೊಂಡು ಹೋಗ್ತಿದ್ದಾರೆ ಅಂತ ಯೋಚಿಸ್ತಾ ನಿಂತಿರುವಾಗ ಅಲ್ಲಿ ಬಂದ ಡಾಕ್ಟರ್ ವಿಜಯ್. ಏನು ಮೇಡಮ್, ಚಂದ್ರನ ಹತ್ರ ಹೋಗಲು ರೆಡಿ ಆಗ್ತಿದ್ದೀರಾ ಅಂತ ಕೇಳ್ದ. ಯಾಕಣ್ಣ
ಇಲ್ಲ, ಇಷ್ಟೊಂದು ಸೂಕ್ಷ್ಮವಾಗಿ ನೋಡ್ತಿದೆಯಲ್ಲ, ಅದಕ್ಕೆ ಕೇಳಿದೆ ಅಂದ ವಿಜಯ್. ಅಣ್ಣ, ಅಲ್ಲಿ ಹೋಗ್ತಿದ್ದಾರಲ್ಲ ಅವ್ರು ಯಾರು? ಹಿಂದೆ ಯಾರು ಇದ್ದಾರೆ? ಅವ್ರು ಯಾರಿಗೆ ಈ ಸಮಯದಲ್ಲಿ ಊಟ ತಗೊಂಡು ಹೋಗ್ತಾ ಇದ್ದಾರೆ? ಆಕಾಂಕ್ಷ, ಈ ಮನೆಯಲ್ಲಿ ಗುಡಿಸಿ ಒರೆಸಿ ಸ್ವಚ್ಛಗೊಳಿಸಲು ಅಂತಾನೆ ಸುಮಾರು 80ಕ್ಕೂ ಹೆಚ್ಚು ಕೆಲಸಗಾರರಿದ್ದಾರೆ. ಅದರಲ್ಲಿ ನೀನು ಬರೀ ಒಂದು 10-15 ಜನರನ್ನು ಮಾತ್ರ ನೋಡಿರಬಹುದು. ಏನದು, ಗುಡಿಸಿ ಒರೆಸೋದಕ್ಕೆ 80 ಜನರ? ಹೌದು. ಇಲ್ಲಿಗೆ ಬಂದಾಗಿಂದ ನಾನು ಯಾರನ್ನು ನೋಡೇ ಇಲ್ಲ. ಇಷ್ಟೊಂದು ಜನ ಎಲ್ಲಿದ್ದಾರೆ? ಡೇ ಆ್ಯಂಡ್ ನೈಟ್ ಶಿಫ್ಟ್ ಬದಲಾಗ್ತಾ ಕೆಲಸ ಮಾಡ್ತಾ ಇರ್ತಾರೆ. ಅವರ ಯೂನಿಫಾರ್ಮ್ ನೋಡಿ ಮಾತ್ರ ಅವರು ನಮ್ಮ ಮನೆ ಕೆಲಸದವರು ಅಂತ ಪತ್ತೆ ಹಚ್ಚಲು ಸಾಧ್ಯ. ಮನೆ ಹಿಂದೆ ಗೆಸ್ಟ್ ಹೌಸ್, ತೋಟ ಇವೆಲ್ಲ ಇರೋದ್ರಿಂದ ನಿಮಗೆ ಯಾರೆಂದು ತಿಳಿದಿರೋದಿಲ್ಲ. ಹೋ, ಹಿಂದೆ ನಾನು ಕೂಡ ಹೋಗ್ಲಾ ಅಣ್ಣ? ಅದೆಲ್ಲ ಬೇಡ ಆಕಾಂಕ್ಷ, ಅಣ್ಣನಿಗೆ ಅದು ಇಷ್ಟ ಆಗೋದಿಲ್ಲ. ನನಗೆ ಬೋರ್ ಆಗ್ತಿದೆ ಅಣ್ಣ, ಅದಕ್ಕೆ ಕೇಳಿದೆ. ನಾನು ಬೇಕಂದರೆ ಒಂದು ಸರ್ತಿ ಪರ್ಮಿಷನ್ ಕೇಳಲಾ? ಆಕಾಂಕ್ಷ, ಅಣ್ಣನಿಗೆ ಅವನ ಅನುಮತಿ ಇಲ್ಲದೆ ನೀವು ಮನೆಯೊಳಗಡೆ ಎಲ್ಲಾದರೂ ಹೋಗೋದಾಗಲಿ ಯಾವುದನ್ನಾದರೂ ಮುಟ್ಟೋದಾಗಲಿ ಇಷ್ಟ ಆಗೋದಿಲ್ಲ. ಅಣ್ಣ ಇನ್ನು ಎಷ್ಟು ದಿನ ಒಂದೇ ಕೋಣೆ ಹಾಗೂ ಮನೆ ಒಳಗಡೆ ಬಂದಿಯಾಗಿ ಇರಲು ಸಾಧ್ಯ? ಓಹೋ, ನಿಮಗೆ ಬೋರ್ ಆಗ್ತಿದೆ ಅಂತ ಅಣ್ಣನಿಗೆ ತಿಳಿದ್ಬಿಟ್ಟಿದೆ ಅನಿಸುತ್ತೆ. ಅದಕ್ಕೆ ಇವತ್ತು ರಮಣ್ಣಣ್ಣ ನಿನಗಾಗಿ ಒಂದು ಕೆಲಸ ರೆಡಿ ಮಾಡಿದ್ದಾರೆ. ಎಲ್ಲಿ ಅಣ್ಣ? ನಾನು ಕೆಲಸ ಮಾಡುವ ಹಾಸ್ಪಿಟಲ್ನಲ್ಲೇ ನಿಂಗೂ ಕೆಲಸಕ್ಕೆ ವ್ಯವಸ್ಥೆ ಮಾಡಲು ಹೇಳಿದ್ದಾರೆ ಅಂದ. ಆಕಾಂಕ್ಷ ಕಣ್ಗಳನ್ನು ಅರಳಿಸಿ ಕೆಲಸಕ್ಕೆ ಹೋಗ್ತಿದ್ದೀನಾ ಅಂದವಳ ಕಣ್ಗಳಲ್ಲಿ ತಕ್ಷಣವೇ ಒಂದು ಭಾರ ಆವರಿಸ್ತು. ಅಯ್ಯೋ, ಅಲ್ಲಿ ಎಲ್ಲರೂ ನೋಡ್ತಾರಲ್ಲ. ಹೌದು, ಕಣ್ಗಳಿದ್ರೆ ನೋಡೇ ನೋಡ್ತಾರೆ. ಅಣ್ಣ, ಅದು ಆ ವಿಡಿಯೋ. ಏ, ನೀನು ಇನ್ನೂ ಅದನ್ನು ಮರ್ತಿಲ್ವಾ? ಮರೆಯುವ ವಿಷಯನ ಅಣ್ಣ ಇದು. ಸುಮ್ಮನೆ ಇರುವ ಮನಸ್ಸು 1000 ಸೈತಾನರಿಗೆ ಸಮ ಅಂತ ರಮಣ್ಣಣ್ಣ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಅದು ನಿಜಾನೇ ಇರಬೇಕು. ನಾಳೆ ಬೆಳಗಿನಿಂದ ಕೆಲಸಕ್ಕೆ ಹೋಗು, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಿರುವಾಗ ಹಾರನ್ ಶಬ್ದ ಕೇಳಿಸ್ತು. ಡಾಕ್ಟರ್ ವಿಜಯ್ ಇಣುಕಿ ನೋಡಿ ಯಾರೋ ಬರ್ತಾ ಇದ್ದಾರೆ ಅಂದ. ಮತ್ತೆ ಹಾರನ್ ಶಬ್ದ ಕೇಳಿಸಲು ಅವಳು ನಗ್ತಾ ರಮಣ್ ಸರ್ ಅವರೇ ಬರ್ತಿದ್ದಾರೆ ಅಂದ್ಲು. ಇದು ಅಣ್ಣನ ಕಾರ್ ಅಲ್ವಲ್ಲ, ಬೇರೆಯವರೇ? ಹೇಗೆ ಹೇಳ್ತಿದೀಯಾ? ಅವರೇ 3 ಬಾರಿ ಹಾರನ್ ಮಾಡೋದು ಅಂತ ಹೇಳ್ತಾನೆ ಅವಳು ಕೂಡ ಬಂದು ಇಣುಕಿ ನೋಡಿದ್ಲು. ನನ್ನ ಅಣ್ಣನ ಗಾಡಿ ನನಗೆ ಗೊತ್ತಿಲ್ವಾ ಅಂತ ಹೇಳ್ತಿರುವಾಗಲೇ ರಮಣ್ ವಾಹನದಿಂದ ಅಂದರೆ ಕಾರಿಂದ ಇಳಿದು ಅವಳು ಅವನನ್ನು ಹೇಗೆ ಅನ್ನುವಂತೆ ನೋಡಿದ್ಲು. ಅವನು ಆಶ್ಚರ್ಯದಿಂದ ನೋಡ್ದ. ಇಬ್ಬರೂ ಕೆಳಗೆ ಹೋಗಲು ರಮಣ್ ಒಳಗಡೆ ಬಂದ. ಅಣ್ಣ, ನಿನ್ನ ಕಾರ್ ಎಲ್ಲಿದೆ? ಬರುವಾಗ ಸಣ್ಣ ಆಕ್ಸಿಡೆಂಟ್. ಆಕಾಂಕ್ಷ ಮತ್ತು ಡಾಕ್ಟರ್ ವಿಜಯ್ ಇಬ್ಬರು ಒಟ್ಟಿಗೆ ಅಯ್ಯೋ ಏನಾಯಿತು ಅಂತ ಅವನ ಹತ್ರ ಆತಂಕದಿಂದ ಬಂದರು. ಡಾಕ್ಟರ್ ವಿಜಯ್ ಏನೋ ಚಿಕ್ಕ ವಯಸ್ಸಿನಿಂದಲೂ ತನ್ನೊಂದಿಗೆ ಇರುವವನು, ಹಾಗಾಗಿ ಒಂದು ಕಡೆ ಒಡನಾಟ ಇರುತ್ತೆ. ಆದರೆ ಇವಳಿಗೆ ಹೇಗೆ ಅಂತ ಅವನು ನೋಡ್ದ. ಸರ್, ನಿಮಗೇನೂ ಆಗಿಲ್ಲ ತಾನೇ ಅಂತ ಅವಳು ಅವನ ಕೈಕಾಲುಗಳನ್ನು ದೃಷ್ಟಿಯಿಂದಲೇ ಪರಿಶೀಲಿಸಿದ್ಲು. ಆಘಾತ ನಂಗಲ್ಲ, ಬರುವ ದಾರಿಯಲ್ಲಿ ಬೇರೆ ಒಬ್ಬ ವ್ಯಕ್ತಿಗೆ ಹಾಸ್ಪಿಟಲ್ಗೆ ಸೇರಿಸಿ ಬರ್ತಾ ಇದ್ದೀನಿ. ನನ್ನ ಕಾರ್ ಪೂರ್ತಿ ಬ್ಲಡ್ ಆಗಿತ್ತು, ಅದಕ್ಕೆ ಅದನ್ನು ಸರ್ವಿಸ್ಗೆ ಬಿಟ್ಟು ಬಂದಿದ್ದೀನಿ ಅಂದ. ಅಯ್ಯೋ, ಭಯ ಬಂದ್ಬಿಟ್ಟಿತ್ತು. ಥ್ಯಾಂಕ್ ಗಾಡ್ ಅಂದವಳನ್ನೇ ನೋಡ್ದ ರಮಣ್. ಇಬ್ಬರು ಮೌನವಾಗಿರೋದನ್ನು ಕಂಡ ಡಾಕ್ಟರ್ ವಿಜಯ್, ಅಣ್ಣ, ಆಕಾಂಕ್ಷ ತುಂಬ ಶಾರ್ಪ್, ಹಾರನ್ ಶಬ್ದ ಇಟ್ಕೊಂಡೇ ಬಂದಿರೋದು ನೀನೇ ಅಂತ ಪತ್ತೆ ಹಚ್ಬಿಟ್ಲು ಅಂದ ವಿಜಯ್. ಅವನು ಹುಬ್ಬು ಮುರಿದು ರಿಯಲಿ ಅಂದ. ತಲೆಯಾಡಿಸಿದ್ಲು ಅವಳು. ಒಂದು ಕ್ಷಣ ಸೂಕ್ಷ್ಮವಾಗಿ ನೋಡ್ದ. ಅವಳಿಗೆ ಬೆವರು ಬಂದ್ಬಿಡ್ತು. ಅದರಲ್ಲಿ ಏನನ್ನ ಕಣ್ಣೋ ಏನೋ ತಕ್ಷಣ ದೃಷ್ಟಿ ಬದಲಾಯಿಸಿ, ಊಟ ಮಾಡಿದ್ರ ಆಕಾಂಕ್ಷ ಅಂದ. ನೀವಿಲ್ಲದೆ ಹೇಗೆ? ಅವಳು ಏನೋ ಮಾಮೂಲಿಯಾಗೆ ಕೇಳಿದ್ಲು. ದಿನವೂ ಒಟ್ಟಿಗೆ ಊಟ ಮಾಡಿದ ನೆನಪಲ್ಲಿ. ಡಾಕ್ಟರ್ ವಿಜಯ್ ನಗ್ತಾ ನೀವಿಲ್ಲದೆ ಹೇಗೆ ಅಂತ ಕಿಂಡಲ್ ಮಾಡ್ದ. ಅವನ ಕಿಂಡಲ್ ಅರ್ಥವಾಗದೆ, ಸರ್, ನೀವು ಸ್ನಾನ ಮಾಡಿ ಬನ್ನಿ, ಒಟ್ಟಿಗೆ ಊಟ ಮಾಡೋಣ ಅಂದ್ಲು. ಡಾಕ್ಟರ್ ವಿಜಯ್ಗೆ ಆಕಾಂಕ್ಷಳ ಗುಣ ಇಷ್ಟ ಆಯಿತು. ತನ್ನ ಅಣ್ಣ ಯಾರಿಗೂ ಅಂಜದ ವ್ಯಕ್ತಿ. ಇಂಥದನ್ನು ಮಾಡು ಅಂತ ಬೆಳೆಸಿದವರು ಕೂಡ ಆರ್ಡರ್ ಮಾಡಲು ಸಾಧ್ಯ ಇಲ್ಲ. ಆದರೆ ಆಕಾಂಕ್ಷಳಿಗಾಗಿ ಮನೆಗೆ ಬರ್ತಾನೆ. ಅವಳು ಅವನೊಂದಿಗೆ ಮಾತಾಡುವ ಮಾತುಗಳನ್ನು ತನ್ನಣ್ಣ ಗೌರವಿಸ್ತಾನೆ. ಅವಳ ಮಿತಿ ಮೀರಿದ ಮಾತುಗಳೊಳಗೆ ತನ್ನ ಅಣ್ಣ ಸರಿಯಾಗ್ತಾ ಇದ್ದಾನೆ. ಇದೇ ರೀತಿ ಇಬ್ಬರು ಇದ್ದರೆ ಒಂದು ಹಂತದಲ್ಲಿ ಇಬ್ಬರನ್ನ ಈ ಬಂಧನೇ ಒಂದು ಮಾಡಿಬಿಡುತ್ತದೆ ಏನೋ ಅನ್ನೋ ಆಸೆಯಿಂದ, ಮೈ ಡಿಯರ್ ಅಣ್ಣ, ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಧ್ವನಿಗೂಡಿಸ್ದ. ರಮಣ್ ಡಾಕ್ಟರ್ ವಿಜಯ್ನನ್ನ ಮುಖ ಗಂಟಿಕ್ಕಿ ನೋಡಿ
ಅವಳ ಕಡೆ ತಿರುಗಿ 10 ನಿಮಿಷದಲ್ಲಿ ಬರ್ತೀನಿ ಅಂತ ಅವಳ ಕಣ್ಣುಗಳನ್ನು ನೋಡ್ತಾ ಹೇಳಿ ಹೊರಟ. ಆ ರಮಣ್ ದೃಷ್ಟಿಯನ್ನು ಎಲ್ಲೆಂದರಲ್ಲಿ ಹರಿಸದೆ ಪ್ರಾಮಾಣಿಕವಾಗಿ ತನ್ನ ಕಣ್ಗಳನ್ನು ನೋಡ್ತಾ ಸಣ್ಣ ನಗುವಿನೊಂದಿಗೆ ಹೇಳಿದ ಮಾತಿನಲ್ಲಿ ಏನೋ ಈ ಮನೆಯಲ್ಲಿ ತಾನು ಹೊರಗಿನವಳು ಅನ್ನೋ ಭಾವನೆ ಅವಳಿಗೆ ಬರಲೇ ಇಲ್ಲ. ರಮಣ್ ಬಂದ ತಕ್ಷಣ ಮೂವರು ಡೈನಿಂಗ್ ಹಾಲ್ನಲ್ಲಿ ಕುಳಿತುಕೊಂಡು ಊಟ ಮಾಡಲು ಶುರು ಮಾಡಿದರು. ಮಾಡಿದ ನಂತರ ಡಾಕ್ಟರ್ ವಿಜಯ್, ಅಣ್ಣ ನಾಳೆ ಆಕಾಂಕ್ಷ ಹಾಸ್ಪಿಟಲ್ಗೆ ಬರ್ತಿದ್ದಾಳೆ ಅಂದ. ತಲೆ ಎತ್ತಿದ ರಮಣ್, ಆಲ್ ದಿ ಬೆಸ್ಟ್ ಆಕಾಂಕ್ಷ ಅಂದ. ಥ್ಯಾಂಕ್ಸ್ ಸರ್, ಆದರೆ ಅಂತ ನಿಲ್ಲಿಸಿದವಳು, ನನಗೆ ಭಯ ಆಗ್ತಿದೆ ಸರ್ ಅಂದ್ಲು. ಯಾಕೆ ಭಯ? ಎಲ್ಲರೂ ನನ್ನನ್ನು ಹೇಗೆ ನಡೆಸ್ಕೊಳ್ತಾರೋ ಅಂತ. ಯಾರು ಏನು ಅನ್ನಲ್ಲ, ಧೈರ್ಯವಾಗಿ ಹೋಗಿ ಅಂದ ರಮಣ್. ನಿಮ್ಮ ಫ್ರೆಂಡ್ ಹಾಸ್ಪಿಟಲ್ಲಾ ಅಂತ ಆಕಾಂಕ್ಷ ಕೇಳಿದ್ಲು. ಅದು ನಮ್ಮದೇ ಅಂದ. ಡಾಕ್ಟರ್ ವಿಜಯ್ ಸರ್, ನಿಮಗೂ ಹಾಸ್ಪಿಟಲ್ ಇದೆಯಾ ಅಂತ ಆಶ್ಚರ್ಯಪಟ್ಟವಳು. ಸರ್, ನಾನು ಬೇರೆ ಹೊರಗಿನ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದ್ಲು. ಅವಳು ಯಾಕೆ ಅನ್ನೋ ಉತ್ತರವನ್ನೇ ಕೇಳಲಿಲ್ಲ. ಡಾಕ್ಟರ್ ವಿಜಯ್, ಅವಳನ್ನು ಸಿರಂಜ್ ಹಾಸ್ಪಿಟಲ್ಗೆ ಸೇರಿಸ್ಬಿಡು ಅಂತ ಕಠೋರ ಧ್ವನಿಯಲ್ಲಿ ಹೇಳ್ದ. ಅವನ ಕೋಪವನ್ನು ಅರ್ಥ ಮಾಡಿಕೊಂಡ ಆಕಾಂಕ್ಷ, ಸರ್ ಪ್ಲೀಸ್ ಕೋಪ ಮಾಡ್ಕೊಳ್ಬೇಡಿ, ಆ ವಿಡಿಯೋವನ್ನು ಎಲ್ಲರೂ ನೋಡಿರ್ತಾರೆ. ಒಂದೇ ಜಾಗದಲ್ಲಿ ನೀವು ಮತ್ತು ನಾನು ಇದ್ದರೆ ಅವರ ದೃಷ್ಟಿ ತಪ್ಪಾಗಿ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳಿದ್ದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂದ್ಲು. ಹೊರಗಿನ ಹಾಸ್ಪಿಟಲ್ಗೆ ಹೋದರೆ ಯಾರು ಹಾಗೆ ಅಂದ್ಕೊಳ್ಳಲ್ವಾ ಅಂದವನು ಅವಳನ್ನೇ ನೋಡ್ದ. ಅವಳು ತಡ್ಕಾಡಲು ಆ ರಮಣ್ ಮುಂದುವರಿಸ್ದ. ನಾವು ಯಾವಾಗಲೂ ಇವನು ಏನು ಅಂದ್ಕೊಂಡ್ಬಿಡ್ತಾನೋ ಅವನು ಏನು ಅಂದ್ಕೊಂಡ್ಬಿಡ್ತಾನೋ ಅಂತ ಯೋಚಿಸ್ತಲೇ ಬದುಕ್ತೀವಿ ಆಕಾಂಕ್ಷ. ಆದರೆ ಅವರಿಗೇನೆ 1000 ಕೆಲಸಗಳು ಇರ್ತವೆ. ನೀವು ಇಲ್ಲಿದ್ದರೆ ನನ್ನ ಕಣ್ಣು ಮುಂದೆ ಇರ್ತೀರಿ ಅಂದ್ಕೊಂಡೆ ಅಷ್ಟೇ ಅಂದ. ಅವನು ಎಷ್ಟು ದೊಡ್ಡ ಮಾತು ಹೇಳ್ತಿದ್ದಾನೆ ಅಂತ ಯೋಚಿಸಿದವಳು, ಸರ್ ನಾನು ಕೂಡ ನಿಮ್ಮ ಹತ್ರ ಇರೋದೇ ಸುರಕ್ಷಿತ ಅಂದ್ಕೊಳ್ತೀನಿ. ಆದರೆ ಹೊರಗಿನ ಪ್ರಪಂಚವನ್ನು ಮತ್ತು ಜನರನ್ನು ಇನ್ನೂ ಎದುರಿಸುವ ಅವಕಾಶ ನನಗೆ ಸಿಕ್ಕಿಲ್ಲ. ಇತರರ ದೃಷ್ಟಿಯನ್ನು ಎದುರಿಸಲು ಒಂಟಿಯಾಗಿ ನಾನೇ ಹೋಗ್ತೀನಿ ಅಂದ್ಲು. ಅಂದನು ರಮಣ್ ಇಷ್ಟ ಇಲ್ಲದೆ. ಸರ್, ಆ ಅನ್ನೋ ಅಷ್ಟೊಂದು ಸೀರಿಯಸ್ ಆಗಿ ಮುಖ ಇಟ್ಕೊಳ್ದೆ ಸ್ವಲ್ಪ ನಾರ್ಮಲಾಗಿ ಹೇಳಬಹುದಿತ್ತಲ್ವೇನೋ. ಮೊದಲ ಬಾರಿಗೆ ಕೆಲಸಕ್ಕೆ ಹೋಗ್ತಿದ್ದೀನಿ, ನೀವು ಹೀಗೆ ಅಂತಿದ್ರೆ ನಾನು ಅಲ್ಲಿಗೆ ಹೇಗೆ ಹೋಗಿ ಕೆಲಸ ಮಾಡೋದು ಅಂದ್ಲು. ಅವನು ಅವಳನ್ನು ನೋಡ್ದ. ತನ್ನ ಮುಖ ಸಿಂಡರ್ಸ್ಕೊಂಡ್ರೆ ಅವಳು ಕೂಡ ಬೇಸರ ಮಾಡ್ಕೋತಾಳೆ ಅಂತ ತಿಳಿದು ಮುಖವನ್ನು ಸ್ವಲ್ಪ ಸರಿ ಮಾಡಿಕೊಂಡು, ಸರಿ, ಆಲ್ ದ ಬೆಸ್ಟ್ ಆಕಾಂಕ್ಷ ಅಂದ. ಧನ್ಯವಾದಗಳು ಸರ್ ಅಂದ್ಲು. ಅವಳು ನಗುಮುಖದಿಂದ. ಡಾಕ್ಟರ್ ವಿಜಯ್ಗೆ ತನ್ನ ಅಣ್ಣನಲ್ಲಿ ಆಗ್ತಿರುವ ಬದಲಾವಣೆಗಳು ಅಷ್ಟೊಂದು ಸಂತೋಷವನ್ನು ತರ್ತಾ ಇದ್ವು. ಹಲೋ, ಇಲ್ಲ ನಾನು ಕೂಡ ಇಲ್ಲಿ ಇದ್ದೀನಿ, ನನ್ನನ್ನು ಸ್ವಲ್ಪ ಗಣನೆಗೆ ತಗೊಳ್ಳಿ ಅಂದ ವಿಜಯ್. ಆಕಾಂಕ್ಷ ಅವನ ಕಡೆ ತಿರುಗಿ, ಅಣ್ಣ ರಮಣ್ ಸರ್ ಫ್ರೆಂಡ್ ಹಾಸ್ಪಿಟಲ್ನಲ್ಲಿ ನಿಮಗೆ ಪರಿಚಯವಿರುವ ಲೇಡೀಸ್ ಯಾರಾದರೂ ಇದ್ದಾರಾ ಅಂತ ಕೇಳಿದ್ದು. ಒಬ್ಬಳು ಗೊತ್ತು, ಅವಳ ಹೆಸರು ಚಾರು, ಅಡ್ಮಿನ್ ಆಫೀಸರ್. ಹಾಗಾದರೆ ಅವಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ ಅಣ್ಣ ಅಂದ್ಲು. ಯಾಕೆ ಅಂತ ಕೇಳಿದಾಗ ಡಾಕ್ಟರ್ ವಿಜಯ್ ಮುಖ ಗಂಟಿಕ್ಕಿ, ಅವಳು ತುಂಬ ಜಂಬದವಳು, ರಾಕ್ಷಸಿ ಅಂದ. ನಿಮಗೂ ಅವಳಿಗೂ ಫೈಟಿಂಗಾ? ಯಾಕೆ ಅಂತ ಕೇಳಿದ್ಲು. ಅವನು ರಮಣ್ ಮುಖ ನೋಡಿ ಮೌನವಾಗಿದ್ದ. ಏನು ಅಣ್ಣ ನೀವು? ಯಾಕೆ ರಮಣ್ ಸರ್ ಮುಖ ನೋಡ್ತಿದ್ದೀರಾ? ಅದು ಬಂದು, ಸುಮ್ಮನೆ ಹೇಳು ಮಗನೇ, ನಾನೇನು ಅನ್ನಲ್ಲ ಅಂದ ರಮಣ್. ಅದು ಬಂದು ಅಣ್ಣ, ನಾನು ಮತ್ತು ಅವಳು 4 ವರ್ಷದಿಂದ ಒಳ್ಳೆಯ ಫ್ರೆಂಡ್ಸ್ ಆಗಿದ್ವಿ. ಒಂದಿನೂ ಕೂಡ ನೋಡದೆ ಇರ್ತಾ ಇರಲಿಲ್ಲ. ಅವಳು ಕೂಡ ನನ್ನನ್ನು ನೋಡದೆ ಇರ್ತಾ ಇರಲಿಲ್ಲ. ಅವಳನ್ನು ಇಷ್ಟಪಟ್ಟು ಅವಳಿಗೆ ಪ್ರಪೋಸ್ ಮಾಡಿದೆ. ಅವಳು ರಿಜೆಕ್ಟ್ ಮಾಡಿಬಿಟ್ಲು. ಅದು ಕೂಡ ನಾನು ಒಳ್ಳೆಯ ಡ್ರೆಸ್, ಕಾಸ್ಟ್ಲಿ ಶೂ, ಬ್ರ್ಯಾಂಡೆಡ್ ವಾಚ್ ಹಾಕಲ್ಲ ಅಂತ. ಅದಕ್ಕೆ ಈಗಿನವರೆಗೂ ಮಾತಾಡೇ ಇಲ್ಲ ಅಂದ. ಅಣ್ಣ, ಅದಾದಮೇಲೆ ನೀವು ಮಾತನಾಡಲೇ ಇಲ್ವಾ? ಇಲ್ಲಮ್ಮ, ನಿಮ್ಮ ಲವ್ ಒಪ್ಕೊಳ್ದಿದ್ರೆ ಅವಳು ರಾಕ್ಷಸಿನ ಅಣ್ಣ? ನಿಜವಾದ ಪ್ರೀತಿ ಅಂದರೆ ಅವರ ಆಲೋಚನೆಗೆ ಗೌರವ ಕೊಡೋದು. ನೀವು ನಿಜವಾಗಿಯೂ ಲವ್ ಮಾಡಿದರೆ ಅವಳು ನಿಮ್ಮನ್ನು ಲವ್ ಮಾಡೋವರೆಗೂ ಕಾಯ್ತಾ ಇದ್ರಿ, ಡ್ರೆಸ್ಸಿಂಗ್ ಸೆನ್ಸ್ ಬದಲಾಯಿಸ್ಕೊಳ್ತಿದ್ರಿ. ಅದನ್ನು ಬಿಟ್ಟು ಹೀಗೆ ದೂರ ಬಂದುಬಿಡ್ತಾ ಇರಲಿಲ್ಲ ಅಂದ್ಲು. ಇಬ್ಬರ ಮಾತನ್ನು ಕೇಳ್ತಲೇ ರಮಣ್ ಊಟ ಮಾಡ್ತಾ ಇದ್ದ. ಅಣ್ಣ, ಸಾಮಾನ್ಯವಾಗಿ ಹೆಣ್ಮಕ್ಳು ಗಂಡಸರ ಗಾಂಭೀರ್ಯತೆ, ನಡವಳಿಕೆಯನ್ನು ಬಯಸ್ತಾರೆ. ಒಬ್ಬ ಗಂಡಸಿನ ಪಾದರಕ್ಷೆಗಳು, ಅದು ಒಳ್ಳೆಯ ಶೂ ಧರಿಸುವ ಗಂಡಸರ ಕಡೆಗೆ ಹೆಣ್ಣಿನ ಗಮನ ಸಹಜವಾಗಿಯೇ ಹೋಗುತ್ತೆ. ತಲೆ ತಗ್ಗಿಸಿ ನಡೆಯುವ ಹೆಣ್ಮಕ್ಳು ಮೊದಲು ಅದನ್ನೇ ತಾನೇ ಗಮನಿಸ್ತಾರೆ. ನೀವೊಬ್ಬ ಸೈಕಾಲಜಿ ಡಾಕ್ಟರ್,
ನಾನು ಹೇಳಿ ತಿಳಿಬೇಕಾಗಿಲ್ಲ ಅಲ್ವಾ ಅಂದ್ಲು. ಮುಖ್ಯವಾಗಿ ಸ್ವಚ್ಛವಾದ ಬಟ್ಟೆ, ಆಕರ್ಷಕವಾದ ಕಿರುನಗೆ, ಅಲೆಯಂತಿರುವ ಕೂದಲು, ಎದ್ದು ಕಾಣುವ ವಾಚ್, ಶೂ ಧರಿಸುವುದು ಸೈಕಾಲಜಿಯಾಗಿ ಒಬ್ಬ ಗಂಡಸಿನ ಮೇಲೆ ಹೆಣ್ಣಿಗೆ ಒಳ್ಳೆ ಇಮೇಜ್ ಉಂಟು ಮಾಡುತ್ತೆ. ಒಳ್ಳೆಯ ಪರ್ಫ್ಯೂಮ್ ಆಯ್ದುಕೊಂಡು ಬಳಸಿ, ಇನ್ನೂ ಹೆಣ್ಮಕ್ಳಿಗೆ ಇಷ್ಟವಾಗುತ್ತೆ ಅಂದ್ಲು ಆಕಾಂಕ್ಷ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.